ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ, ನಾನು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಪಕೋಡ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಪಕೋಡ ಅಂದರೆ ಸ್ವೀಟ್ ಕಾರ್ನ್ ಪಕೋಡ ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಕೂಡ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡಿ. ಇಲ್ಲಿ ನೋಡಿರಿ, ನಾನು ಒಂದು ಕಾರ್ನ್ ತೆನೆನ ತೊಗೊಂಡಿದ್ದೀನಿ, ಮೆಕ್ಕೆಜೋಳ ತೆನೆ. ಇದನ್ನು ಕಾಳುಗಳನ್ನೆಲ್ಲ ಬಿಡಿಸಿ ನಾವೀಗ ಕಟ್ ಮಾಡಿ ತೊಗೊಳ್ಳೋಣ. ನೋಡಿರಿ, ಈ ಥರ ಬಿಡಿಸಿ ತೊಗೋಬೇಕು, ಟೇಸ್ಟಿಯಾಗಿರುತ್ತೆ ಅದು. ಈಗ ನಾವು ಇದಕ್ಕೆ 1-2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಸ್ವಲ್ಪ ಕರಿಬೇವು, ಹಸಿ ಕಡಲೆಬೇಳೆ ಹಿಟ್ಟು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇವಾಗ ಇದಕ್ಕೆ ನಾವು ತೊಗೊಂಡಂಥ ಅಕ್ಕಿ ಹಿಟ್ಟು, ಆಮೇಲೆ ಹಸಿ ಕಡಲೆಬೇಳೆ ಹಿಟ್ಟು ಮತ್ತು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ, ಸ್ವಲ್ಪ ಅಜ್ವೈನ ಹಾಕಿ, ಆಮೇಲೆ ಒಂದು ಚಿಟಿಕೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕಿ. ಖಾರದ ಪೇಸ್ಟು ಇಲ್ಲ ಅಂದರೆ ನೀವು ಆ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಖಾರದ ಪೇಸ್ಟ್ ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದು. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಡಿ. ಈಗ ನೋಡಿರಿ, ಇಲ್ಲಿ ಬಾಣಲೆನ ಬಿಸಿ ಮಾಡಿ ಇದಕ್ಕೆ ಎಣ್ಣೆ ಹಾಕಿ, ಪಕೋಡ ಕರಿಯೋದಕ್ಕೆ ಎಣ್ಣೆ ಬಿಸಿ ಆಗಲಿ. ನೋಡಿರಿ, ಎಣ್ಣೆ ಕಾದಿದೆ. ಇಲ್ಲಿ ನಾವು ಹಿಟ್ಟು ನೋಡಿರಿ ಈ ಥರ ಕಲಿಸ್ಕೋಬೇಕು, ಗಟ್ಟಿಯಾಗಿ ನೀರಾಗಿ ಕಲಿಸ್ಕೊಬಿಟ್ರೆ ಸ್ವಲ್ಪ ಗಟ್ಟಿಯಾಗಿರಲಿ. ಈ ಥರ ಪಕೋಡ ಬಿಡೋ ಥರ ಇರಬೇಕು ಹಿಟ್ಟು. ಆ ಥರ ಕಲಿಸ್ಕೊಂಡ್ಬಿಟ್ಟು ಒಂದೊಂದಾಗಿ ನೋಡಿರಿ ಈ ಥರ ಬಿಡ್ರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬಿಡಿ ಪಕೋಡಗಳನ್ನು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿದರೆ ಚೆನ್ನಾಗಿ ಕರಿತವೆ, ಅವು ಫ್ರೈ ಆಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ, ಒಂದು ಸೈಡು ಫ್ರೈ ಆಗಿದೆ. ಇವಾಗ ತಿರುಗಿಸಿ ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ರಿಸ್ಪಿಯಾಗಿ ಲೋ ಫ್ಲೇಮಲ್ಲಿ ಕರ್ಗೊಳ್ರಿ. ಚೆನ್ನಾಗಿ ಬರುತ್ತೆ ಪಕೋಡ ಟೇಸ್ಟಿಯಾಗಿ. ತಿರುಗಿಸಿ ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ಜೋಳ ಬೇಯುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಕಡೆ ಸರಿಯಾಗಿ ಬೆಂದಮೇಲೆ ನೀವು ತಿರುಗಿಸಿ ಹಾಕ್ಕೊಡ್ರಿ, ಇಲ್ಲಾಂದರೆ ಒಡೆದು ಬಿಡುತ್ತೆ ಅದು. ನೋಡಿರಿ ಇಲ್ಲಿ ಯಾವ ಥರ ಫ್ರೈ ಆಗಿದೆ ಅಂಥೇಳಿ. ಈಗ ಇದನ್ನು ಇವಾಗ ತೆಗೆದುಕೊಂಡು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಎರಡೂ ಕಡೆ ತಿರುಗಿಸಿ ಕೆಂಪಾಗೋವರೆಗೂ ಫ್ರೈ ಮಾಡಿರಿ, ಆವಾಗ ಚೆನ್ನಾಗಿ ಬರುತ್ತೆ ಪಕೋಡ ಎಲ್ಲ. ನೋಡಿರಿ, ಎಲ್ಲದನ್ನು ತೆಗೆದು ನಾನಿಲ್ಲಿ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಇಷ್ಟ ಆದರೆ ನೀವು ಕೂಡ ಇವತ್ತೇ ಮಾಡ್ಕೊಂಡು ತಿಂದು ನೋಡಿರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಬಾಯ್.